ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತದಲ್ಲಿ ನಮ್ಮನ್ನೇ ಒಪ್ಪಿಸುತ್ತೇನೆ. ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರನ್ನು ಪವಿತ್ರಾತ್ಮ ನಿನ್ನ ಪ್ರಸನ್ನತೆ ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಬೋಧಿಸುವ ನನಗೂ ಪವಿತ್ರಾತ್ಮನೇ ಸಹಾಯ ಮಾಡು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ ಪವಿತ್ರಾತ್ಮ. ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಿನ್ನ ಮಕ್ಕಳೊಂದಿಗೆ ಮಾತಾಡಲು ಎಲ್ಲ ಜ್ಞಾನ ಕೊಟ್ಟು ನನ್ನನ್ನು ನಡೆಸು. ಕೊನೆಯವರೆಗೂ ಪವಿತ್ರಾತ್ಮನೇ ನಿನ್ನ ವಶದಲ್ಲಿಟ್ಟು ನನ್ನನ್ನು ನಡೆಸೆಂದು ಬೇಡುತ್ತಿದ್ದೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮನಿಗೆ ಸದಾಕಾಲವೂ ಸಲ್ಲಲಿ. ಆಮೇಲೆ ಪ್ರೈಸ್ ದ ಲಾರ್ಡ್. ನಾವು ಕೆಲವು ವಾರಗಳ ಮೊದಲು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಧ್ಯಾನಿಸುತ್ತಾ ಬಂದಿದ್ದೆವು. ಅದರಲ್ಲಿ ನಾವು 4ನೇ ಅಧ್ಯಾಯದಿಂದ ಅಲ್ಲಿ ಧ್ಯಾನಿಸಿ ಬಂದಿದ್ದೆವು. 7ರಿಂದ 11 ತನಕ ವಾಕ್ಯವನ್ನು ಧ್ಯಾನಿಸಿದೆವು. ಅಲ್ಲಿ ಮುಖ್ಯವಾಗಿ ಪವಿತ್ರಾತ್ಮನ ವರಗಳು ಸಭೆಯ ಒಳಿತಿಗೋಸ್ಕರ ಇದರ ವಿಷಯದಲ್ಲಿ ನಾವು ಧ್ಯಾನಿಸಿದ್ದೇವೆ. ಈಗ ಅದರ ಮುಂದುವರಿದ ಭಾಗವಾಗಿ ನಾವು ಅದೇ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ರಿಂದ 16 ತನಕ ಇವತ್ತು ವಾಕ್ಯಗಳನ್ನು ನಾವು ಧ್ಯಾನಿಸುವ. ಸಭಾಪಾಲಕರನ್ನಾಗಿಯೂ ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದನು. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಸಭೆಯ ಸೇವೆಗೋಸ್ಕರವೂ ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. ನಾವು ಇನ್ನು ಮೇಲೆ ಕೂಸುಗಳಾಗಿರಬಾರದು, ದುರ್ಜನರ ವಂಚನೆಗೂ ದುರ್ಬೋಧಕರ ಕುಯುಕ್ತಿಗೂ ಒಳಬಿದ್ದು ನಾನಾ ಉಪದೇಶಗಳಿಂದ ಕಂಗೆಟ್ಟು ಗಾಳಿಯಿಂದ ಅತ್ತಿತ್ತ ನೂಕಿಸಿಕೊಂಡು ಹೋಗುವವರ ಹಾಗಿರಬಾರದು. ಪ್ರೀತಿಯಿಂದ ಸತ್ಯವನ್ನು ಅನುಸರಿಸುತ್ತಾ ಬೆಳೆದು ಎಲ್ಲ ವಿಷಯಗಳಲ್ಲಿಯೂ ಕ್ರಿಸ್ತನ ಐಕ್ಯವನ್ನು ಹೊಂದುತ್ತಾ ಬರಬೇಕು. ಆತನೇ ಶಿರಸ್ಸು, ದೇಹವೆಲ್ಲ ಆತನ ದೊರೆತನದಲ್ಲಿದ್ದು ತನ್ನಲ್ಲಿರುವ ಎಲ್ಲ ನರಗಳಿಂದ ಬಿಗಿಯಾಗಿ ಜೋಡಿಸಲ್ಪಟ್ಟು ಪ್ರತಿ ಅಂಗದಿಂದ ಅದರದರ ಶಕ್ತಿಯ ಪ್ರಕಾರ ಸಹಾಯ ಹೊಂದಿ ಪ್ರೀತಿಯಿಂದ ಐಕ್ಯವಾಗಿದ್ದು ಕ್ಷೇಮಾಭಿವೃದ್ಧಿಯನ್ನು ಹೊಂದುತ್ತದೆ. ಪ್ರೈಸ್ ದ ಲಾರ್ಡ್. ನಾವು ಇವತ್ತು ಬಹಳ ಅಗತ್ಯವಾಗಿ ನೋಡಿ, ಇಲ್ಲಿ ಕಳೆದ ಬಾರಿಯಲ್ಲಿ ನಾವು ನೋಡಿದೆವು, ಅಲ್ಲಿ ಸಭಾಪಾಲಕರು, ಅಪೋಸ್ತಲರು ಇವರೆಲ್ಲರ ಮೂಲಕ ಹೇಗೆ ಸಭೆ ಕಟ್ಟಲ್ಪಟ್ಟಿದೆ ಅಂತ ಹೇಳಿ. ಆದರೆ ಅಲ್ಲಿ ಭಾಳ ಅಗತ್ಯವಾಗಿ ಕ್ರಿಸ್ತನೇ ಆ ಸಭೆಯ ಮೂಲೆಗಲ್ಲು. ಸಭೆಯನ್ನು ಶರೀರಕ್ಕೆ ಹೋಲಿಸಲ್ಪಟ್ಟಿದೆ. ತಲೆ ಕ್ರಿಸ್ತನಾಗಿದ್ದು ನಾವೆಲ್ಲರೂ ಅಂಗಗಳಾಗಿದ್ದೇವೆ. ಇದರ ವಿಷಯದಲ್ಲಿ ನಾವು ನೋಡಿದೆವು. ಇವತ್ತು ಅದರ ಮುಂದುವರಿದ ಭಾಗವಾಗಿ ನಾವು ನೋಡ್ತೇವೆ. ನೋಡಿ, ಅಲ್ಲಿ ಕೆಲವರನ್ನು ಸುವಾರ್ತಿಕರನ್ನಾಗಿ, ಅಪೋಸ್ತಲರನ್ನಾಗಿ, ಪ್ರವಾದಿಗಳನ್ನಾಗಿ, ಸಭಾಪಾಲಕರನ್ನಾಗಿಯೂ ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದನು ಅಂತ ಹೇಳಿ. ಇಲ್ಲಿ ನಾವು ಬಹಳ ಅಗತ್ಯವಾಗಿ ನಾವು ಯೋಗ್ಯರಾಗಿ ನಡ್ಕೊಳ್ಳೋ ವಿಷಯದಲ್ಲಿ ಪೌಲನು ಇಲ್ಲಿ ಮಾತಾಡ್ತಾನೆ. ಈಗ ಅಪೋಸ್ತಲ ಮತ್ತು ಪ್ರವಾದಿಗಳು ವಿಷಯದಲ್ಲಿ ಅಪೋಸ್ತಲರು ಆ ಸಮಯದಲ್ಲಿ ಇದ್ದರು. ಇವತ್ತು ಅಪೋಸ್ತಲರಂತ ಅನೇಕರು ಕರೆದುಕೊಳ್ತಾರೆ. ಅದು ವಾಕ್ಯದ ಆಧಾರದಲ್ಲಿ ಇಲ್ಲ. ಯಾಕೆಂದರೆ ಅಪೋಸ್ತಲರು ಅಂದರೆ ಆ ಸಮಯದಲ್ಲಿ ಅವರನ್ನು ಕಳುಹಿಸಲ್ಪಟ್ಟವರು. ಅವರ ಬೋಧನೆಗಳಿಂದ ಇವತ್ತು ಹೊಸ ಒಡಂಬಡಿಕೆಯ ಬೋಧನೆಯ ಅಡಿಪಾಯ ಹಾಕಲ್ಪಟ್ಟಿದೆ. ಆ ಸಮಯದಲ್ಲಿ ಇದಕ್ಕೆ ಹೊಸ ಒಡಂಬಡಿಕೆಯ ಈ
ಎಲ್ಲ ಸಂಗತಿಗಳನ್ನು ದೇವರು ಪವಿತ್ರಾತ್ಮನ ಮೂಲಕ ಅಪೋಸ್ತಲರಿಂದ ಬೋಧನೆ ಒಳಪಟ್ಟು ನೋಡಿ, ನಾನಾ ಪತ್ರಗಳು ಅಪೋಸ್ತಲ ಬರೆದವರು. ಪೌಲನನ್ನು ಕೂಡ ಬಹಳ ಅದ್ಭುತವಾಗಿ ದೇವರು ಅಪೋಸ್ತಲ ಸೇವೆಯಲ್ಲಿ ಉಪಯೋಗಿಸಿದ್ದಾನೆ. ಅನೇಕ ದೇಶಗಳಿಗೆ ಹೋಗಿ ಅನೇಕ ಪತ್ರಗಳ ಮೂಲಕ ಅನೇಕ ಆತ್ಮಿಕ ವಿಷಯಗಳನ್ನು ಅವನು ಯೇಸುವಿನ ಬೋಧನೆಯ ಆಧಾರದಲ್ಲಿ ಅದನ್ನು ಸವಿಸ್ತರವಾಗಿ ಹೊಸ ಒಡಂಬಡಿಕೆಯ ಈ ವಿಶ್ವಾಸಿಗಳಿಗೆ ನಮಗೆ ಸರಿಯಾದ ಒಂದು ತತ್ವಜ್ಞಾನದ ಡಾಕ್ಟ್ರಿನ್ ಅಂತ ಹೇಳ್ತೇವೆ ನಾವು, ತತ್ವಜ್ಞಾನ, ಅದು ಒಂದು ಪಂಚಾಂಗ ಅಥವಾ ಅಡಿಪಾಯ. ಅದರ ಮೇಲೆ ನಮ್ಮ ಆತ್ಮಿಕ ಜೀವನ ಕಟ್ಟಲ್ಪಟ್ಟಿದೆ. ಆದ್ದರಿಂದ ಆ ಡಾಕ್ಟ್ರಿನ್ ನಾವು ಸರಿಯಾಗಿ ತಿಳ್ಕೊಳ್ಳೋ ವಿಷಯದಲ್ಲಿ ನಾವು ಅದು ಅಪೊಸ್ತಲರ ಮೂಲಕ ಆ ಸಮಯದಲ್ಲಿ ಎಲ್ಲ ಕೊಡಲ್ಪಟ್ಟಿದೆ. ಈಗ ಯಾವುದರಿಂದ ಯಾರಾದರೂ ಅಪೊಸ್ತಲರಂತ ಕರೆಯಲ್ಪಡುವುದು ಅದು ದೇವರ ವಾಕ್ಯದಲ್ಲಿ ಅಷ್ಟು ಸರಿಯಾಗಿ ಅಲ್ಲ. ಆದರೆ ಕೆಲವು ಸಂಗತಿಗಳಿವೆ, ನಮಗೆ ಅವೆಲ್ಲ ಬೇಡ. ಇಲ್ಲಿ ಬಹಳ ಅಗತ್ಯವಾಗಿ ನಾವು ಇವತ್ತು ನೋಡೋಣ ಸಭಾಪಾಲಕರು ಮತ್ತು ಉಪದೇಶಕರು. ಅಲ್ಲಿ ಅದನ್ನು ನಾವು ನೋಡೋಣ. ಇಲ್ಲಿ ಸಭಾಪಾಲಕರ ವಿಷಯದಲ್ಲಿ ನಾವು ನೋಡುವಾಗ ಬಹಳ ಎಚ್ಚರಿಕೆಯಾಗಿ ಕೆಲವು ಸಂಗತಿಗಳನ್ನು ನಾವು ಸಭಾಪಾಲಕರ ವಿಷಯದಲ್ಲಿ ಇಲ್ಲಿ ನೋಡಿಕೊಳ್ಳೋಣ. ಸಭಾಪಾಲಕರ ವಿಷಯದಲ್ಲಿ ನಾವು ಹೇಳುವಾಗ ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು, ಅವರು ಬೋಧಕರಾಗಿರಬೇಕು. ಬೋಧಕರಾಗದೆ ಸಭಾಪಾಲಕರಾಗಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕೆಂದರೆ ನೋಡಿ, ಅದಕ್ಕೆ ಸಂಬಂಧಪಟ್ಟು ನಾವು ಪೇತ್ರನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 1ರಿಂದ 5 ತನಕ ನೋಡೋಣ. ನಾವು ಪೇತ್ರನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 1ರಿಂದ 5 ತನಕ ನೋಡೋಣ. ಸಭೆಯ ಹಿರಿಯರೇ, ಜೊತೆ ಹಿರಿಯನಾದ, ನೋಡಿ ಇಲ್ಲಿ ಸಭೆಯ ಹಿರಿಯರೇ ಅಂತ ಹೇಳುವಾಗ ಎಲ್ಡರ್ಸ್ ಅಂತ ಇಂಗ್ಲೀಷಲ್ಲಿ ಆ ಪದ ಬಳಸಲ್ಪಟ್ಟಿದೆ. ಸಭೆಯ ಹಿರಿಯರೇ, ಜೊತೆ ಹಿರಿಯನಾದ ಪೌಲನು ಕೂಡ ಇಲ್ಲಿ ಏನು ಹೇಳ್ತಾನೆ, ನಾನು ಕೂಡ ನಿಮ್ಮೊಟ್ಟಿಗೆ ಸಭೆಯ ಹಿರಿಯನು. ನಾನು ಕ್ರಿಸ್ತನ ಬಾಧೆಗಳನ್ನು ಕಣ್ಣಾರೆ ಕಂಡವನು, ಇನ್ನು ಮುಂದೆ ಪ್ರತ್ಯಕ್ಷವಾಗುವ ಪ್ರಭಾವದಲ್ಲಿ ಪಾಲುಗಾರನೂ ಆಗಿದ್ದು, ನಿಮ್ಮನ್ನು ಎಚ್ಚರಿಸಿ ಹೇಳುವುದೇನೆಂದರೆ, ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ. ನೋಡಿ, ಬಹಳ ಅಗತ್ಯವಾಗಿ ಇಲ್ಲಿ ಮಂದೆಯನ್ನು ಕಾಯುವುದು ಸಭಾಪಾಲಕನ ಕರ್ತವ್ಯ ಆಗಿದೆ. ಈಗ ಸಭೆಯ ಹಿರಿಯರು ಅಂತ ಹೇಳುವಾಗ ಅದು ಹಿಬ್ರಿಯ ಭಾಷೆಯಲ್ಲಿ ಬೋಧಕರು ಕೂಡ ಅಂತ ಹೇಳಿ ಪ್ರಸ್ತಾಪಿಸಲ್ಪಡ್ತದೆ. ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ, ಬಲಾತ್ಕಾರದಿಂದಲ್ಲ, ದೇವರ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿಯೂ ನೀಚವಾದ ದ್ರವ್ಯಾಶೆಯಿಂದಲ್ಲ, ಸಿದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆ ಮಾಡಿರಿ. ನೋಡಿ, ಇಲ್ಲಿ ಒಂದು ಬಹಳ ಅಗತ್ಯವಾದ ಸಂಗತಿಯನ್ನು ಇಲ್ಲಿ ಪೇತ್ರನು ಒತ್ತಿ ಹೇಳ್ತಾನೆ. ಸಭಾಪಾಲಕರು ದ್ರವ್ಯಾಶೆ ಉಳ್ಳವರಾಗಬಾರ್ದು. ಕೇವಲ ದ್ರವ್ಯಾಶೆ ಅಂದರೆ ಹಣದ ಆಸೆಗೋಸ್ಕರ ನೀವು ಸಭೆ ನಡೆಸುವವರಾಗಬಾರ್ದು. ಬಹಳ ಅಗತ್ಯವಾಗಿ ಇಲ್ಲಿ ಎಚ್ಚರಿಸುತ್ತಾನೆ. ಇವತ್ತು ನೋಡಿ, ನಮ್ಮಲ್ಲಿ ಎಂಥ ಸಂಗತಿಗಳು ನಡೀತಾ ಇವೆ. ಆ ಎಲ್ಲ ಸಂಗತಿಗಳು ನಾವು ಈಗ ಚರ್ಚೆಗೆ ಬೇಡ ನಮಗೆ. ಆದರೆ ಬಹಳ ಅಗತ್ಯವಾಗಿ ಇದನ್ನು ತಿಳ್ಕೊಳ್ಳೋಣ. ದ್ರವ್ಯಾಶೆ, ನೀಚವಾದ ದ್ರವ್ಯಾಶೆ. ನೋಡಿ, ಅದು ಹಣದ ಆಸೆ ಅಂದರೆ ಅದು ನೀಚ ಅಂತ ಇಲ್ಲಿ ಪ್ರಸ್ತಾಪಿಸಲ್ಪಟ್ಟಿದೆ. ದ್ರವ್ಯಾಶೆಯಿಂದಲ್ಲ, ಸಿದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆ ಮಾಡಿರಿ. ದೇವರು ನಿಮ್ಮ ವಶದಲ್ಲಿಟ್ಟಿರುವ ಸಭೆಗಳ ಮೇಲೆ ದೊರೆತನ ಮಾಡುವವರಂತೆ ನಡೆಯದೆ ಮಂದೆಗೆ ಮಾದರಿಯಾಗಿ ನಡ್ಕೊಳ್ಳಿರಿ. ಹಿರಿಯ ಕುರುಬನು ಪ್ರತ್ಯಕ್ಷನಾಗುವಾಗ ನೀವು ದೇವ ಪ್ರಭಾವವೆಂಬ ಎಂದಿಗೂ ಬಾಡದ ಜಯಮಾಲೆಯನ್ನು ಹೊಂದುವಿರಿ. ಯವನಸ್ಥರೇ ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರಿ. ನೋಡಿ, ಇಲ್ಲಿ ಮೊದಲು ಇಲ್ಲಿ ಏನು ಹೇಳ್ತಾನೆ, ದೊರೆತನವನ್ನು ನಿಮ್ಮ ವಶದಲ್ಲಿ ದೇವರು ಕೊಟ್ಟಿರುವ. ಆದ್ದರಿಂದ ಮೊದಲು ನಾವು ಸಭಾಪಾಲಕರು ಯಾರೇ ಆಗಲಿ ಇಲ್ಲಿ ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ಸಭಾಪಾಲಕರು ಮಂದೆಯನ್ನು ಕಾಯುವವರಾಗಿದ್ದಾರೆ. ನೋಡಿ,
ಇನ್ನೊಂದು ಭಾಳ ಅಗತ್ಯ ಸರ್, ನಿಮ್ಮ ವಶಕ್ಕೆ ಕೊಡಲ್ಪಟ್ಟ ಅಂತ ಹೇಳಿ, ನಿಮ್ಮ ವಶದಲ್ಲಿಟ್ಟಿರುವ ಸಭೆಗಳ ಮೇಲೆ ಅಂತ ಬರೆಯಲ್ಪಟ್ಟಿದೆ. ಇಲ್ಲಿ ಪ್ರತಿಯೊಬ್ಬ ಸೇವಕರು ನಾವು ಎಲ್ಲರೂ ತಿಳ್ಕೊಳ್ಬೇಕಾದ ಸಂಗತಿ ಏನೆಂದರೆ, ನಾನು ಇಷ್ಟು ಜನರನ್ನು ಕ್ರಿಸ್ತನಿಗೆ ನಿಂತಿದ್ದೇನೆ, ಇದು ನಾನು ಸಭೆಯನ್ನು ಹೀಗೆ ಬೆಳೆಸಿದ್ದೇನೆ, ನಾನು ಹಾಗೆ ಮಾಡಿದ್ದೇನೆ ಅಂತ ಯಾರು ಕೂಡ ಇಲ್ಲಿ ಹೆಚ್ಚಳಮೆ ಪಡಲಿಕ್ಕೆ ಇಲ್ಲ. ಯಾಕೆಂದರೆ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ವಶದಲ್ಲಿ ಕೊಡಲ್ಪಟ್ಟ ಅಂತ ಹೇಳಿ. ದೇವರು ನಮ್ಮ ವಶದಲ್ಲಿ ಕೊಟ್ಟಿದ್ದರು. 1000 ಜನ ಕೊಟ್ಟಿದ್ದಾರ, 50 ಜನ ಕೊಟ್ಟಿದ್ದಾರ, 100 ಜನ ಕೊಟ್ಟಿದ್ದಾರ, 10 ಜನ ಕೊಟ್ಟಿದ್ದಾರ, ಅದು ಮುಖ್ಯವಲ್ಲ. ಅವರನ್ನು ಕಾಪಾಡೋದು ಮಾತ್ರ ಮುಖ್ಯ ನಮಗೆ. ಆದ್ದರಿಂದ ನಾವು ನನ್ನ ಸಭೆಯಲ್ಲಿ ಇಷ್ಟು ಜನರಿದ್ದಾರೆ, ನಾನು ಇಷ್ಟು ಜನರಿಗೆ ದೀಕ್ಷಾ ಸ್ಥಾನ ಕೊಟ್ಟಿದ್ದೇನೆ, ನಾನು ಹೀಗೆ ಮಾಡಿದ್ದೇನೆ ಹಾಗೆ ಮಾಡಿದ್ದೇನೆ ಅಂತ ಕೊಚ್ಚಿಕೊಳ್ಳಿಕ್ಕೆ ಯಾರಿಗೆ ಅವಕಾಶ ಇಲ್ಲ. ಯಾಕೆಂದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನಿಮ್ಮ ವಶಕ್ಕೆ ಕೊಡಲ್ಪಟ್ಟ ಅಂತ ಹೇಳಿ. ದೇವರು ಕೊಟ್ಟದ್ದು. ಈಗ ಅವರನ್ನು ಯಾವ ರೀತಿಯಾಗಿ ನಡೆಸಿದ್ದಾರೆ, ದೊರೆತನ ಮಾಡದಂತೆ ಇವತ್ತು ಯಾವ ರೀತಿಯಾಗಿ ದೊರೆತನ ಮಾಡ್ತಾರೆ ನೋಡಿ. ನೀವು ಹಾಗೆ ಮಾಡಬೇಕು, ನೀವು ಹೀಗೆ ಕೊಡಬೇಕು, ಇಲ್ಲದ್ರೆ ಹೀಗೆ ಆಗ್ತದೆ, ಹಾಗೆ ಆಗ್ತದೆ, ಇದೇ ಆಗಿದೆ. ಸಭಾಪಾಲಕರು ಮೇಲಿಂದ ಪರಲೋಕದಿಂದ ಇಳಿದು ಬಂದವರಾಗಿ ಮಾಡ್ತಾರೆ. ಪ್ರತಿಯೊಬ್ಬರು ಉಳಿದವರು ಅವರ ಚಾಕರಿ ಮಾಡಲಿಕ್ಕೆ ಇದ್ದವರು ಅಂತ ಯೋಚಿಸ್ತಾರೆ. ಆದರೆ ಇಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ, ನೀವು ದೊರೆತನ ಮಾಡಬಾರದು. ಅವರನ್ನು ಏನು ದೇವರ ಚಿತ್ತದ ಪ್ರಕಾರ. ಮತ್ತೆ ಇನ್ನೊಂದು ಅಲ್ಲಿ ಮಾತು ಬರೆಯಲ್ಪಟ್ಟಿದೆ, ನೀವು ಮಾದರಿಯಾಗಿರಿ ಅಂತ ಹೇಳಿ. ಮಂದೆಯನ್ನು ಕಾಯಿರಿ, ಬಲಾತ್ಕಾರದಿಂದಲ್ಲ, ದೇವರ ಚಿತ್ತ ಪ್ರಕಾರ ಇಷ್ಟಪೂರ್ವಕವಾಗಿ, ನೀಚವಾದ ದ್ರವ್ಯಾಶೆಯಿಂದಲ್ಲ, ಸಿದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆ ಮಾಡಿರಿ. ದೇವರು ನಿಮ್ಮ ವಶಕ್ಕೆ ಕೊಟ್ಟಿರುವ ಸಭೆಗಳ ಮೇಲೆ ದೊರೆತನ ಮಾಡದಂತೆ ನಡೆಯಿರಿ, ಮಂದೆಗೆ ಮಾದರಿಯಾಗಿ ನಡ್ಕೊಳ್ಳಿರಿ. ಮೊದಲು ಸಭಾಪಾಲಕನು ಎಲ್ಲರಿಗೂ ಒಬ್ಬ ಮಾದರಿ ಆಗಬೇಕು, ಪ್ರತಿಯೊಂದು ವಿಷಯದಲ್ಲಿ. ತಿಳಿದಲ್ಲ, ಅದು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕು. ಆಗ ನೋಡಿ ಅಲ್ಲಿ ನಡ್ಕೊಳ್ಳಿರಿ. ಹಿರಿಕುರುಬನು ಪ್ರತ್ಯಕ್ಷನಾಗುವಾಗ, ಯಾರು ಹಿರಿಕುರುಬನು? ಕ್ರಿಸ್ತನು. ಕ್ರಿಸ್ತನ ಬರೋಣದಲ್ಲಿ ನೀವು ದೇವಪ್ರಭಾವ ಎಂಬ ಎಂದಿಗೂ ಬಾಡದ ಜಯಮಾಲೆಯನ್ನು ಹೊಂದುವಿರಿ. ಆ ರೀತಿಯಾಗಿ ನಡ್ಕೊಂಡ್ರೆ ನೀವು ಜಯಮಾಲೆಯನ್ನು ಹೊಂದುವಿರಿ ಅಂತ ಇದೆ. ಇನ್ನೊಂದು ಕಡೆ ದೇವರ ವಾಕ್ಯ ಹೇಳ್ತದೆ, ಪ್ರತಿಯೊಬ್ಬರು ಮಾಡಿದ ಸೇವೆಯನ್ನು ಬೆಂಕಿಯಲ್ಲಿ ಹಾಕಿ ಪರೀಕ್ಷೆ ಮಾಡುತ್ತಾರೆ. ಯಾರ ಸೇವೆಯು ಸುಡಲ್ಪಡ್ತದೋ ಅದರಿಂದ ಅವರಿಗೆ ಯಾವ ಪ್ರಯೋಜನವೂ ಇಲ್ಲ. ಒಬ್ಬೊಬ್ಬರು ಒಂದೊಂದು ಬಂಗಾರದಿಂದ, ಬೆಳ್ಳಿಯಿಂದ, ಆಪಿನಿಂದ ಕಟ್ಟಲ್ಪಡುತ್ತಾ ಇದ್ದಾರೆ ಅಂತ ಸಭೆ. ಎಲ್ಲ ಸಂಗತಿಗಳಿವೆ. ಆದ್ದರಿಂದ ಭಾಳ ಎಚ್ಚರಿಕೆಯಾಗಿ ತಿಳ್ಕೊಳ್ಬೇಕು. ಇನ್ನೊಂದು, ನಾವು ಸಭೆಯ ವಿಷಯದಲ್ಲಿ ಅಪೊಸ್ತಲ ಕೃತ್ಯಕ್ಕೆ ನಾವು ಹೋಗೋಣ. ಅಲ್ಲಿ 20ನೇ ಅಧ್ಯಾಯ 27ರಿಂದ 35 ತನಕ ಅಲ್ಲಿ ವಾಕ್ಯ ನೋಡೋಣ. ಪೌಲನು ಅನೇಕ ಸಭಾಪಾಲಕರಿಗೆ ಅಲ್ಲಿ ಬೋಧಿಸುವ, ಅವರನ್ನು ಉದ್ದೇಶಿಸಿ ಹೇಳುವ ಸಂಗತಿಗಳನ್ನು ಅಲ್ಲಿ ನಾವು ನೋಡೋಣ. ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯ 27ರಿಂದ ನಾವು ನೋಡೋಣ. ನೋಡಿ ಅಲ್ಲಿ, ಅದು ನನ್ನ ದೋಷವಲ್ಲ, ಯಾಕೆಂದರೆ ಒಂದನ್ನು ಮರೆಮಾಡದೆ ದೇವರ ಸಂಕಲ್ಪವನ್ನೆಲ್ಲ ನಿಮಗೆ ತಿಳಿಸಿದೆನು. ದೇವರ ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಹಿಂದಿನಲ್ಲಿ ಅಧ್ಯಕ್ಷರನ್ನಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂದಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ. ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವೆಯೆಂದು ನಾನು ಬಲ್ಲೆನು. ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸದ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳೆಕೊಳ್ಳುವರು. ಆದ ಕಾರಣ ನಾನು ಕಣ್ಣೀರು ಸುರಿಸುತ್ತಾ 3 ವರ್ಷ ಹಗಲಿರುಳು ಎಡೆಬಿಡದೆ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳಿದ್ದೇನೆಂದು ನೀವು ಜ್ಞಾಪಕ ಮಾಡಿಕೊಂಡು ಎಚ್ಚರವಾಗಿರಿ. ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇನೆ. ಆತನು ನಿಮ್ಮಲ್ಲಿ ಭಕ್ತಿ ವೃದ್ಧಿಯನ್ನುಂಟು ಮಾಡುವುದಕ್ಕೂ
ಪವಿತ್ರರಾದವರೆಲ್ಲರಲ್ಲಿ ನಿಮಗೆ ಹಕ್ಕನ್ನು ಅನುಗ್ರಹಿಸುವುದಕ್ಕೂ ಶಕ್ತನಾಗಿದ್ದಾನೆ. ನಾನು ಯಾರ ಬೆಳ್ಳಿ ಬಂಗಾರವನ್ನಾಗಲಿ ಉಡುಗೆ ತೊಡುಗೆಯನ್ನಾಗಲಿ ಬಯಸಲಿಲ್ಲ. ಈ ಕೈಗಳೇ ಕೆಲಸ ಮಾಡಿ ನನ್ನ ಕೊರತೆಗಳನ್ನು, ನನ್ನ ಜೊತೆಯಲ್ಲಿದ್ದವರ ಕೊರತೆಗಳನ್ನು ನೀಗಿಸಿದ್ದನ್ನು ನೀವೇ ಬಲ್ಲಿರಿ. ಎಲ್ಲ ವಿಷಯಗಳಲ್ಲಿ ನಾನು ನಿಮಗೆ ಮಾದರಿ ತೋರಿಸಿದ್ದೇನೆ. ನೀವು ಹಾಗೆಯೇ ದುಡಿದು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕು ಮತ್ತು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂದು ಕರ್ತನಾದ ಯೇಸು ತಾನೇ ಹೇಳಿದ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಂಡಿರಬೇಕು ಅಂದನು. ನೋಡಿ, ಇಲ್ಲಿ ಅನೇಕ ಬೋಧಕರನ್ನು, ಅಲ್ಲಿ ಸಭಾಪಾಲಕರನ್ನು ಬೋಧಿಸಿ ಅಲ್ಲಿ ಹೇಳುವ ಮಾತುಗಳು ನೋಡಿ. ಪೌಲನದು ಏನಿವೆ ಅಂತ ಹೇಳಿ, ಮಂದೆಯನ್ನು ಕಾಯಿರಿ, ದೋಷವಿಲ್ಲದವರು ನೀವು ಖಂಡಿಸಿಕೊಳ್ಳುವಂತೆ ನಿಮ್ಮ ಹಿಂದಿನಲ್ಲಿ ಅಧ್ಯಕ್ಷರನ್ನಾಗಿ ಯಾರು ಇಟ್ಟದ್ದು? ಪವಿತ್ರಾತ್ಮನಂತ ಇಟ್ಟಿದೆ. ಈಗ ಸಭಾಪಾಲಕನು, ಬೋಧಕನು, ಎಲ್ಲ ಸಂಗತಿಗಳು ದೇವರು ಆರಿಸಿಕೊಂಡು, ಪವಿತ್ರಾತ್ಮನ ಮೂಲಕ ಆರಿಸಿಕೊಂಡು ಕೊಟ್ಟ ಕೆಲಸವಾಗಿದೆ. ಒಂದು ವೇಳೆ ನಾವೇ ಅದನ್ನು ನಮ್ಮ ಇಷ್ಟ ಪ್ರಕಾರ ಅದನ್ನು ನಾವು ಬೋಧಕರಂತ ನಮ್ಮನ್ನೇ ನಾವು ತೋರ್ಪಡಿಸಿಕೊಂಡು ಸಭೆ ನಡೆಸಲು ಪ್ರಯತ್ನ ಪಟ್ಟರೆ ಅಲ್ಲಿ ಪವಿತ್ರಾತ್ಮನು ಇರುವುದಿಲ್ಲ, ಪವಿತ್ರಾತ್ಮನ ಕಾರ್ಯಗಳು ಅಲ್ಲಿ ನಡೆಯುವುದಿಲ್ಲ. ಆದ್ದರಿಂದ ಸ್ಪಷ್ಟವಾಗಿ ನೋಡಿ, ಇಲ್ಲಿ ಏನು ಹೇಳ್ತಾನೆ ನೋಡಿ, ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂದಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದನ್ನು ಪವಿತ್ರಾತ್ಮನು. ಆದ್ದರಿಂದ ಒಬ್ಬ ಬೋಧಕನ ಕರೆಯುವಿಕೆ ಪವಿತ್ರಾತ್ಮನಿಂದ ಉಂಟಾಗುವುದಾಗಿದೆ. ಬಹಳ ಅಗತ್ಯವಾಗಿ ನೋಡಿಕೊಳ್ಬೇಕು. ಆಗ ದೇವರು, ಪವಿತ್ರಾತ್ಮನು ಅವರ ಸಂಗಡವಿದ್ದು ದೇವರಿಗೆ ಭಯಪಟ್ಟು ದೇವರ ವಾಕ್ಯದ ಆಧಾರದಲ್ಲಿ ಆತನು ಜನರನ್ನು ಬೋಧನೆ ಮಾಡಿ ನಡೆಸಿಕೊಂಡು ಹೋದಾಗಲೇ ಆ ಸಭೆಯಲ್ಲಿ ಪವಿತ್ರಾತ್ಮನ ಪ್ರಸನ್ನತೆ ಸದಾ ಇರುತ್ತದೆ. ಬಹಳ ಅಗತ್ಯವಾಗಿ ನೋಡಿ. ಮತ್ತು ಇನ್ನೊಂದು ಸಂಗತಿ ಅಲ್ಲಿ ಹೇಳ್ತಾನೆ, ಅವರಿಗೆ ಹೇಳುವಾಗ ಅವು ಹಿಂಡನ್ನು ನೋಡಿ ಕ್ರೂರವಾದ ತೋಳಗಳಂತ ಹೇಳ್ತಾನೆ. ಯಾರು? ಸುಳ್ಳು ಬೋಧಕರು. ಅವು ಹಿಂಡಿನಿಂದ, ನಿಮ್ಮ ಹಿಂದಿನಿಂದ ಕೆಲವು ಕುರಿಗಳನ್ನು, ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ವ್ಯತ್ಯಾಸ ಬೋಧನೆ ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳ್ಕೊಂಡು ಹೋಗೋರು ಯಾರು? ಯೇಸುವಿನ ಶಿಷ್ಯರನ್ನು ಕೂಡ ಅಂತ ಬರೆಯಲ್ಪಟ್ಟಿದೆ. ಇದನ್ನು ಯಾವಾಗ ಪೌಲನು ಆವಾಗಲೇ ಎಚ್ಚರಿಸಿದ್ದಾನೆ. ಸುಳ್ಳು ಬೋಧಕರ ವಿಷಯದಲ್ಲಿ, ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ, ದ್ರವ್ಯಾಶ ಉಳ್ಳವರ ಹೆಸರಿನಲ್ಲಿ, ಇವತ್ತು ಹಣಕ್ಕಾಗಿ ಸೇವೆ ಮಾಡೋವರ ವಿಷಯದಲ್ಲಿ ಪೌಲನು ಎಲ್ಲ ವಿಷಯಿಸಿದ್ದಾನೆ. ನೋಡಿ, ಇಲ್ಲಿ ಮಾದರಿ ಅಂತ ಹೇಳ್ತಾನೆ. ಈ ಕೈಗಳೇ ಕೆಲಸ ಮಾಡಿ ನನ್ನ ಕೊರತೆಗಳನ್ನು, ನನ್ನ ಜೊತೆಯಲ್ಲಿದ್ದವರ ಕೊರತೆಗಳನ್ನು ನೀಗಿಸಿದ್ದನ್ನು ನೀವೇ ಬಲ್ಲಿರಿ. ಎಲ್ಲರೂ ನೋಡಿದಾರಂತ ಅವನು ಹೇಳ್ತಾನೆ. ಕೆಲಸ ಮಾಡಿ. ಏಕೆ? ಪೌಲನು ಟೆಂಟ್ ಅಂತ ಹೇಳ್ತೇವೆ ನಾವು, ಗುಡಾರ ಕಟ್ಟುವ ಕೆಲಸ ಮಾಡುತ್ತಿದ್ದನು. ದೇವರ ವಾಕ್ಯದಲ್ಲಿದೆ. ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಏನು ಹೇಳ್ತಾನೆ? ನಾನು ಹಗಲಿರುಳು ದುಡಿದು ನಿಮ್ಮ ಸೇವೆ ಮಾಡಿದ್ದೇನೆ, ನಿಮ್ಮಿಂದ ತಗೊಳ್ಳಿಕ್ಕೆ ನನಗೆ ಹಕ್ಕಿಲ್ಲ ಅಂತ ಅಲ್ಲ, ಆದರೆ ನಿಮಗೆ ಮಾದರಿ ಆಗ್ಬೇಕಂತ. ಇಲ್ಲಿ ಕೂಡ ನೋಡಿ ಏನು ಹೇಳ್ತಾನೆ, ನೋಡಿ, ನಾನು ನಿಮಗೆ ಮಾದರಿ ತೋರಿಸಿದ್ದೇನೆ. ಇದು ಮಾದರಿ, ಇದು ಹೊಸ ಒಡಂಬಡಿಕೆಯ ಸೇವೆಯ ಮಾದರಿ. ಇದು ಬೇರೆ ಎಲ್ಲಿ ಕೂಡ ನಿಮಗೆ ಬೇರೆ ಮಾದರಿ ಕಾಣುವುದಿಲ್ಲ. ಏನು ಬೇಕಾದರೆ ಹೇಳಿ ಜನ, ಆದರೆ ವಾಕ್ಯದ ಆಧಾರದಲ್ಲಿ, ಹೊಸ ಒಡಂಬಡಿಕೆ ಆಧಾರದಲ್ಲಿ ಕೆಲಸ ಮಾಡಿ ಸೇವೆ ಮಾಡುವುದೇ ಒಂದು ಮಾದರಿ ಬರೆಯಲ್ಪಟ್ಟಿದೆ. ಪೌಲನಿಗೆ ಕುಟುಂಬ ಇರಲಿಲ್ಲ, ಆದರೂ ಕೂಡ ಅವನು ಕೆಲಸ ಮಾಡಿ ಜೀವಿಸಿದ್ದಾನೆ. ಆದ್ದರಿಂದ ಕೆಲಸ ಮಾಡಿ ಸೇವೆ ಮಾಡಿದ್ದಾನೆ. ನೋಡಿ, ಇಲ್ಲಿ ಇನ್ನೊಂದು, ನೀವು ಹಾಗೆ ದುಡಿದು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕು. ನೋಡಿ, ಖಾಲಿ ದುಡಿಯುವುದು ಯಾಕೆ? ಸಂಪಾದನೆ ಮಾಡಲಿಕ್ಕಲ್ಲ, ಕಷ್ಟದಲ್ಲಿರುವವರಿಗೆ, ಬಲ ಇಲ್ಲದವರಿಗೆ ಉಪಕಾರ ಮಾಡುವುದು. ಅಲ್ಲಿ ಕ್ರಿಸ್ತನ ಮಾತನ್ನು ಅವನು, ಯೇಸು ತಾನು ಹೇಳಿದ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಂಡಿರಬೇಕು. ನೋಡಿ ಏನಂತ, ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂಬುದಾಗಿ. ಇವತ್ತು ಕೊಡುವವರು ಎಷ್ಟು ಜನ, ತೆಗೆದುಕೊಳ್ಳುವವರು ಎಷ್ಟು ಜನ ಅಂತ ನೋಡಿ. ಭಾಳ ಎಚ್ಚರಿಕೆ ಈ ಎಲ್ಲ ಸಂಗತಿಗಳಿಂದ ನಮಗೆ ತಿಳಿಯುತ್ತದೆ. ಆದ್ದರಿಂದ ಇಲ್ಲಿ ಬಹಳ ಅಗತ್ಯವಾಗಿ ನಾವು ಸಭಾಪಾಲಕನ ವಿಷಯದಲ್ಲಿ ನಾವು ನೋಡಿದ್ದೇವೆ, ಯಾವ ರೀತಿಯಾಗಿ ಪೌಲನು ಮತ್ತು ಪೇತ್ರನು ಇಲ್ಲಿ ಎಚ್ಚರಿಸಿದ್ದನ್ನು ನೋಡಿ. ಇನ್ನೊಂದು ವಾಕ್ಯ ನಾವು ನೋಡೋಣ. ತಿಮೋಥಿಯನಿಗೆ ಬರೆದ ಪತ್ರಿಕೆಗೆ ಹೋಗೋಣ. ತಿಮೋಥಿಯನಿಗೆ ಬರೆದ ಮೊದಲ ಪತ್ರಿಕೆ ನೋಡಿ,
ಪೌಲನು ತಿಮೋತಿಯನನ್ನು ಒಬ್ಬ ಸಭಾಪಾಲಕನಾಗಿ ಅವನನ್ನು ಬಲಪಡಿಸಿ ಅವನನ್ನು ಪ್ರೇರೇಪಿಸಿ ನಡೆಸಿದಾತನು ಎಫೆಸ ಸಭೆಯನ್ನು ನಡೆಸಲಿಕ್ಕೆ. ಆದ್ದರಿಂದ ನೋಡಿ, ಅಲ್ಲಿ ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ ನಾವು ನೋಡೋಣ, ಅಲ್ಲಿ ಕೂಡ ಸಭಾಪಾಲಕರ ವಿಷಯದಲ್ಲಿ ಪೌಲನು ತಿಮೋತಿಯನಿಗೆ ಏನು ಎಚ್ಚರಿಸ್ತಾನೆ ಅಂತ ನೋಡೋಣ. ತಿಮೋತಿಯನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 11-16 ತನಕ ನೋಡೋಣ. ಈ ಸಂಗತಿಗಳನ್ನು ಆಜ್ಞಾಪಿಸಬೇಕು ಮತ್ತು ಬೋಧಿಸಬೇಕು. ಯವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ, ನಂಬುವವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ನೋಡಿ ಇಲ್ಲಿ ಏನು ಬರೆಯಲ್ಪಟ್ಟಿದೆ ಅಂತ ತಿಳಿತಲ್ಲ. ಈ ವಿಷಯಗಳಲ್ಲಿ ನೀನೇ ಮಾದರಿಯಾಗಿರು. ನಾನು ಬರುವ ತನಕ ವೇದ ಪಾರಾಯಣಗಳನ್ನು, ಪ್ರಸಂಗವನ್ನು, ಉಪದೇಶವನ್ನು ಮಾಡುವುದರಲ್ಲಿ ಆಸಕ್ತನಾಗಿರು. ನಿನ್ನಲ್ಲಿರುವ ವರಗಳನ್ನು ಅಲಕ್ಷ್ಯ ಮಾಡಬೇಡ. ಸಭೆಯ ಹಿರಿಯರು ಪ್ರವಾದನೆಯ ಸಹಿತವಾಗಿ ನಿನ್ನ ಮೇಲೆ ಹಸ್ತಗಳನ್ನಿಟ್ಟಾಗ ಅದು ನಿನಗೆ ಕೊಡಲ್ಪಟ್ಟಿತ್ತಲ್ಲ. ಈ ಕಾರ್ಯಗಳನ್ನು ಸಾಧಿಸಿಕೊಳ್ಳುವುದರಲ್ಲಿ ಆಸಕ್ತನಾಗಿರು. ಇದರಲ್ಲಿ ನಿನ್ನ ಅಭಿವೃದ್ಧಿಯು ಎಲ್ಲರಿಗೂ ಪ್ರಸಿದ್ಧವಾಗುವುದು. ನಿನ್ನ ವಿಷಯದಲ್ಲಿಯೂ ನಿನ್ನ ಉಪದೇಶದ ವಿಷಯದಲ್ಲಿಯೂ ಎಚ್ಚರವಾಗಿರು. ನೀನು ಈ ಕಾರ್ಯಗಳಲ್ಲಿ ನಿರತನಾಗಿರು. ಹೀಗಿರುವುದರಿಂದ ನಿನ್ನನ್ನು, ನಿನ್ನ ಉಪದೇಶ ಕೇಳುವವನು ರಕ್ಷಿಸುವಿ. ನೋಡಿಲ್ಲಿ ಏನು ಹೇಳ್ತಾನೆ, ಬಹಳ ಎಚ್ಚರವಾಗಿರು. ನಿನ್ನ ಉಪದೇಶ ವಿಷಯದಲ್ಲಿ ಎಚ್ಚರವಾಗಿರು. ಏನು ಉಪದೇಶ ಮಾಡ್ತೇವೆ ನಾವು ಇವತ್ತು, ಅದನ್ನು ಬಹಳ ಎಚ್ಚರಿಕೆಯಿಂದ ಪ್ರತಿಯೊಬ್ಬ ಸಭಾಪಾಲಕರು ತಿಳ್ಕೊಳ್ಬೇಕು. ಅಜ್ಜಿ ಕಥೆಗಳು ಅಲ್ಲಿ ಹೇಳ್ತಾನೆ ಪೌಲನು ತಿಮೋತಿಯನಿಗೆ ಹೇಳುವಾಗ, ಅಜ್ಜಿ ಕಥೆಗಳನ್ನು ಹೇಳುವವರು ಇವೆಲ್ಲ. ಇವತ್ತು ವಾಕ್ಯನೇ ಇಲ್ಲ, ದೇವರ ವಾಕ್ಯದ ಆಧಾರದಲ್ಲಿ ಪ್ರಸಂಗಗಳಿಲ್ಲ. ಗಂಟೆಗಟ್ಟಲೆ ಮಾತಾಡ್ತಾರೆ ಕಥೆಗಳನ್ನು. ಅಮೇರಿಕಾದಲ್ಲಿ ಹಾಗೆ ಆಯಿತು, ಇಲ್ಲಿ ಹಾಗೆ ಆಯಿತು, ಇಲ್ಲಿ ಹೀಗೆ ಆಯಿತು, ಇದೇ ಸ್ಟೋರಿಗಳು. ತಮ್ಮನ್ನೇ ಹೆಚ್ಚಿಸಿಕೊಳ್ಳೋದು, ತಾವು ಹೀಗೆ ಮಾಡಿದ್ದೇವೆ ಅಂತ ತಮ್ಮನ್ನೇ ಹೆಚ್ಚಿಸ್ಕೊಳ್ಳಿಕ್ಕೆ ಪ್ರಸಂಗಗಳು. ದೇವರ ವಾಕ್ಯದ ಒಂದೇ ಒಂದು ಇದಿಲ್ಲ. ನನಗೆ ಒಂದು ದಿವಸ ನನ್ನ ಒಬ್ಬರು ಪರಿಚಯದವರು ಒಂದು ಪ್ರಸಂಗ ಕಳಿಸಿದ್ದರು ವಾಟ್ಸಪ್ಪಲ್ಲಿ. ನಾನು ಇಡೀ ಪ್ರಸಂಗ ನೋಡಿದೆ. ಅದರಲ್ಲಿ ಒಂದೇ ಒಂದು ವಾಕ್ಯ ಪ್ರಸ್ತಾಪಿಸಲ್ಪಟ್ಟಿತ್ತು. ಆ ವಾಕ್ಯ ಕೂಡ ಆ ಪ್ರಸಂಗಕ್ಕೆ ತಾಳೆ ಇಲ್ಲ. ನಾನು ಅವರಿಗೆ ಹಿಂದೆ ಫೋನ್ ಮಾಡಿ ಹೇಳಿದ್ದೆ, ಎಂಥದ್ದು, ಎಷ್ಟು ವರ್ಷದಿಂದ ಸತ್ಯ ತಿಳಿದು ವಿಶ್ವಾಸಿಗಳಾಗಿ ಇದ್ದವರು, ಅಂದರೆ ದೇವರ ವಾಕ್ಯದ ಜ್ಞಾನ ಇಲ್ಲ ಇವರಿಗೆ. ಸುಮ್ಮನೆ ಏನೋ ಒಂದು ಲೌಕಿಕ ರೀತಿಯಾಗಿ. ಅದಕ್ಕಾಗಿ ಪೌಲನ ಹೇಳಿದ್ದಾನೇನು, ತತ್ವಜ್ಞಾನದಿಂದ ಅಲ್ಲ, ಫಿಲಾಸಫಿ ಇಟ್ಕೊಂಡಲ್ಲ. ಇವತ್ತು ನಮ್ಮ ಪ್ರಸಂಗಗಳು ಫಿಲಾಸಫಿಯಿಂದ ತುಂಬಿಕೊಂಡಿದೆ. ಯಾಕೆ? ಅದು ಲೌಕಿಕ ರೀತಿಯ ಬುದ್ಧಿವಂತಿಕೆ. ಅದು ನಮಗೆ ಒಳ್ಳೆ ಕಾಣಿಸ್ತದೆ. ನಾವು ಮನುಷ್ಯ ಸ್ವಭಾವದವರು, ಇದು ನಮಗೆ ಬೇಗ ಅರ್ಥ ಆಗ್ತದೆ. ಈ ತತ್ವಜ್ಞಾನ, ಇಂಗ್ಲೀಷಲ್ಲಿ ಫಿಲಾಸಫಿ ಅಂತ ಹೇಳ್ತೇವೆ ನಾವು. ಇದಲ್ಲೆಲ್ಲ ಹೇಳುವಾಗ ನಮಗೆ ಒಳ್ಳೆಯದಾಗ್ತದೆ. ಆದರೆ ವಾಕ್ಯದ ಆಧಾರದಲ್ಲಿ ನಮಗೆ ಪ್ರಸಂಗಗಳು ಕೇಳಲಿಕ್ಕೆ ಬೇಡ. ಎಷ್ಟು ನಾವು ಅದರಲ್ಲಿ ಉತ್ಸಾಹರಾಗಿದ್ದೇವೆ. ಅದಕ್ಕಾಗಿ ಪೌಲನು ತಿಮೋತಿಯನಿಗೆ ಹೇಳ್ತಾನೆ ಏನೆಂದರೆ, ಕಡೆಯ ದಿವಸಗಳಲ್ಲಿ ಜನರು ತೀಟೆ ಉಳ್ಳವರಾಗಿ ತಮ್ಮ ಕಿವಿಗಳಿಗೆ ಇಂಪಾಗಿ ಕೇಳುವ ಬೋಧಕರನ್ನು ಇಟ್ಟು ಬಿಡ್ತಾರಂತೆ. ನಿಮಗೆ ಇವತ್ತು ಜನರಿಗೆ ತಿದ್ದುಪಾಡಿ ಬೇಡ, ವಾಕ್ಯದ ಆಧಾರದಲ್ಲಿ ತಿದ್ದುಪಾಡಿ ಬೇಡ, ವಾಕ್ಯಗಳು ಬೇಡ, ಕಿವಿಗೆ ಇಂಪಾಗಿರ್ಬೇಕು. ಒಳ್ಳೆಯದಾಗ್ತದೆ, ನಿಮಗೆ ಹಾಗೆ ಆಗ್ತದೆ, ನಿಮಗೆ ಹೀಗೆ ಆಗ್ತದೆ. ದೇವರು ಒಳ್ಳೆಯದೇ ಮಾಡುವ ದೇವರು, ನಮ್ಮ ಕೆಟ್ಟ ಮಾಡುವ ದೇವರಲ್ಲ. ಆದರೆ ತಪ್ಪು ಮಾಡಿದಾಗ ನಮ್ಮನ್ನು ಶಿಕ್ಷಿಸ್ತಾರೆ ಅಂತ ಇಬ್ರಿಯರಿಗೆ ಬರೆದ ಪತ್ರಿಕೆ ಅವೆಲ್ಲ ಕಾಣುವುದಿಲ್ಲ. ಇಂಥ ಬೋಧನೆಗಳಾಗಿವೆ. ಆದ್ದರಿಂದ ನೋಡಿ ಏನು ಹೇಳ್ತಾನೆ ತಿಮೋತಿಯನಿಗೆ, ಈ ಕಾರ್ಯಗಳಲ್ಲಿ ನಿರತನಾಗಿರು. ಹೀಗಿರುವುದರಿಂದ ನಿನ್ನನ್ನು, ನಿನ್ನ ಉಪದೇಶವು ಕೇಳುವವರನ್ನು ರಕ್ಷಿಸುವಿ. ಬಹಳ ಅಗತ್ಯವಾಗಿ ತನ್ನನ್ನು ಕೂಡ ರಕ್ಷಿಸಬೇಕು. ನೋಡಿ, ಇನ್ನೊಂದು ವಾಕ್ಯದಲ್ಲಿ ದೇವರ ವಾಕ್ಯ ಅಲ್ಲಿ ಹೇಳ್ತದೆ, ಸಣ್ಣ ಸಣ್ಣ ಉಪದೇಶಗಳನ್ನು ಬೋಧನೆ ಮಾಡದೆ ಜನರಿಗೆ ಅವುಗಳನ್ನು ಕೈಗೊಂಡು ನಡೆಯದೆ ಎಚ್ಚರಿಸದವನು ಏನು ಹೇಳ್ತಾನೆ, ತಾನಾದರೂ ರಕ್ಷಣೆ ಹೊಂದುವನು, ಆದರೆ ಬೆಂಕಿಯಿಂದ ಸುಡಲ್ಪಟ್ಟು ಬದುಕಿ ಉಳಿದ ಮನುಷ್ಯನಂತಿರುವನಂತ ಹೇಳಿ. ಬಹಳ ವಾಕ್ಯಗಳು, ಬಹಳ ಎಚ್ಚರಿಕೆಯನ್ನು ನಾವು ತಿಳ್ಕೊಳ್ಬೇಕು.
ನೋಡಿ, ಇಲ್ಲಿ ಪೌಲನು ತಿಮೋಥೆಯನಿಗೆ ಆ ರೀತಿಯಾಗಿ ಎಚ್ಚರಿಸ್ತಾನೆ. ನಿನ್ನನ್ನು ನೋಡಿ, ಇನ್ನೊಂದು ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಇಲ್ಲಿ ತಿಮೋಥೆಯನು ಯೌವನಸ್ಥನಂತ ನಿನ್ನನ್ನು ಅಸಹ್ಯ ಮಾಡಲಿಕ್ಕೆ ಯಾರಿಗೆ ಬಿಡಬೇಡ. ದೇವರು ಯಾರನ್ನು ಯಾವ ವಯಸ್ಸಿನಲ್ಲಿ ಹೇಗೆ ಉಪಯೋಗ ಮಾಡ್ತಾರಂತ ನಮಗೆ ಬೇಡ. ಆ ವ್ಯಕ್ತಿಯ ಬೋಧನೆ ವಾಕ್ಯಕ್ಕೆ ಅನುಗುಣವಾಗಿದೆಯೋ, ಆ ಬೋಧನೆಗಳು ವಾಕ್ಯದ ಆಧಾರದಲ್ಲಿದ್ದು ನಮ್ಮನ್ನು ಎಚ್ಚರಿಸುವುದ, ನಮ್ಮ ಆತ್ಮಿಕ ಅಭಿವೃದ್ಧಿಗೆ, ಇದನ್ನು ನಾವು ತಿಳ್ಕೊಳ್ಬೇಕು. ಭಾಳ ಆಗುತ್ತೆ. ಅವನಿಗೆ ಎಷ್ಟು ವಯಸ್ಸಾಗಿದೆ, ಯುವಕನು. ನೋಡಿ, ಇಲ್ಲಿ ಅದಕ್ಕೆ ಹೇಳ್ತಾನೆ, ನಿನ್ನನ್ನು ಯೌವನಸ್ಥನೆಂದು. ನೋಡಿ, ಅಲ್ಲಿ ಏನು ಹೇಳ್ತಾನೆ, ನೀನೇ ಮಾದರಿಯಾಗಿರು, ಪ್ರಸಂಗ ಉಪದೇಶಗಳನ್ನು ಮಾಡುವುದರಲ್ಲಿ ಆಸಕ್ತನಾಗಿರು, ಎಲ್ಲರ ವರಗಳನ್ನು, ನಿನ್ನನ್ನು ಈ ಕಾರ್ಯಗಳನ್ನು ಸಾಧಿಸಿ ಇದರಿಂದ ನಿನ್ನ ಅಭಿವೃದ್ಧಿಯು ಎಲ್ಲರಿಗೂ ಪ್ರಸಿದ್ಧವಾಗುವುದು, ನೀನು ಅಭಿವೃದ್ಧಿ ಹೊಂದಿ ಅಂತ ಹೇಳಿ. ಯೌವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡ ಹೇಳ್ತಾರೆ. ಆದ್ದರಿಂದ ನಾವು ಇನ್ನೊಂದು ನೋಡಿ, ತಿಮೋಥೆಯನ ಪತ್ರಿಕೆ 2ನೇ ಪತ್ರಿಕೆಗೆ ಹೋಗಿ ಅಲ್ಲಿ ಕೂಡ ಪೌಲನು ಅವನು ಎಚ್ಚರಿಸುವುದು ನೋಡೋಣ. 3ನೇ ಅಧ್ಯಾಯ 16ನೇ ವಾಕ್ಯ ಅಲ್ಲಿ ನೋಡಿ, ನಾವು ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಡಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ನೋಡಿ, ದೇವರ ವಾಕ್ಯದ ಮೂಲಕ ಖಂಡಿಸಲಿಕ್ಕೆ, ಒಬ್ಬ ಪಾಪದಲ್ಲಿ ಇರುವುದಾದರೆ ಆ ವ್ಯಕ್ತಿಯನ್ನು ದೇವರ ವಾಕ್ಯದ ಆಧಾರದಲ್ಲಿ ಖಂಡಿಸಲಿಕ್ಕೆ ದೇವರ ಉಪದೇಶಕ್ಕೆ. ನೋಡಿ, ಇಲ್ಲಿ 4 ಸಂಗತಿಗಳು ಬರೆಯಲ್ಪಟ್ಟಿದೆ. ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳೋಣ. ಪ್ರತಿಯೊಂದು ಶಾಸ್ತ್ರವು, ಪೌಲನು ಇಲ್ಲಿ ಏನು ಹೇಳ್ತಾನೆ ತಿಮೋಥೆಯನಿಗೆ, ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಮೊದಲು ಉಪದೇಶ ಮಾಡಲಿಕ್ಕೆ, 2ನೇದು ಖಂಡನೆ ಮಾಡಲಿಕ್ಕೆ, ಯಾರಿಗೆ? ಪಾಪದ ತಪ್ಪಿ ಹೋದವರು, ಪಾಪದಲ್ಲಿರುವವರಿಗೆ. 3ನೇದು ತಿದ್ದುಪಾಡಿಗೆ, ಅಂದರೆ ಅವರನ್ನು ತಿದ್ದಿ ಸರಿಯಾದ ದಾರಿಗೆ ತರಿಸುವಂತೆ. ಮತ್ತು 4ನೇದಾಗಿ ನೀತಿ ಶಿಕ್ಷೆಗೆ ಉಪಯುಕ್ತವಾಗಿದೆ. ಅದರಿಂದ ಈ ವಾಕ್ಯಗಳ ಮೂಲಕ ಜನರನ್ನು ಏನು ಮಾಡಬೇಕು? ಖಂಡಿಸಲಿಕ್ಕೆ, ತಿದ್ದುಪಾಡಿಗೆ, ನೀತಿ ಶಿಕ್ಷೆಗೆ ಮತ್ತು ಉಪದೇಶ ಮಾಡಲಿಕ್ಕೆ, ಬಲಪಡಿಸಲಿಕ್ಕೆ, ಆತ್ಮಿಕ ಬಲಪಡಿಸಲಿಕ್ಕೆ ದೇವರ ವಾಕ್ಯಗಳಿವೆ. ಆದ್ದರಿಂದ ಒಬ್ಬ ಸಭಾಪಾಲಕನ ಬಹಳ ಮುಖ್ಯವಾದ ಕೆಲಸ ಏನೆಂದರೆ, ಅವನು ದೇವರ ವಾಕ್ಯಗಳನ್ನು ಏನು ಬೋಧನೆ ಮಾಡೋದು. ಅವನು ಬೋಧಕನಾಗದೆ ಸಭಾಪಾಲಕನಾಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಬೋಧಕನು ಸಭಾಪಾಲಕನಾಗಿರದೆ ಕೂಡ ಇರಲಿಕ್ಕೆ ಸಾಧ್ಯ ಉಂಟು. ಕೆಲವರು ಖಾಲಿ ಬೋಧನೆ ಮಾಡುವವರು ಇರ್ತಾರೆ, TV ಮಾಧ್ಯಮದ ಮೂಲಕ ಅಥವಾ ಬೇರೆ ಬೇರೆ ಸಭೆಗಳಿಗೆ ಹೋಗಿ ಬೋಧನೆ ಮಾಡುವವರು. ಅವರು ಸಭಾಪಾಲಕನಾಗಿರುವುದಿಲ್ಲ. ಆದರೆ ಸಭಾಪಾಲಕನು ಯಾರಂತ ಹೇಳಿಕೊಳ್ತಾನೆ, ಅವನು ಬೋಧಕನಾಗಿರಲೇಬೇಕು. ಯಾಕೆಂದರೆ ಯೇಸು ಅಲ್ಲಿ ಒಂದು ಆಜ್ಞೆ ಕೊಟ್ಟನು ಬೋಧಕರಿಗೆ, ನನ್ನ ಮಂದೆಯನ್ನು ಕಾಯು, ನನ್ನ ಕುರಿಗಳಿಗೆ ಆಹಾರ ನೀಡು. ಏನು ಆಹಾರ? ದೇವರ ವಾಕ್ಯ. ಆದ್ದರಿಂದ ಒಬ್ಬ ಸಭಾಪಾಲಕನು ಅವನು ಏನು ಬೋಧಕನ ಆಗಲೇಬೇಕು. ಬೋಧನೆ ಒಂದು ಸಭೆಯ ಬಹಳ ಮುಖ್ಯವಾದ ಒಂದು ಅಂಶ ಆಗಿರಬೇಕು. ಇವತ್ತು ಬೋಧನೆಗಳಿಲ್ಲ. ವರ್ಷಿಪ್ ಅಂತ ಹೇಳ್ತಾರೆ. ಯಾಕೆ? ಆರಾಧನೆ ಬೇಕು, ನಾವು ಬೇಡ ಅಂತ ಹೇಳುವುದಿಲ್ಲ. ಈ ಆರಾಧನೆಗಳ ಮೂಲಕ ಏನಾಗ್ತದೆ? ನಮ್ಮ ಭಾವನಾತ್ಮಕ ಸಂಗತಿಗಳು ಎಚ್ಚರಗೊಳ್ತೇವೆ. ನಾವು ಯೋಚಿಸ್ತೇವೆ, ಅಭಿಷಿಕ್ತತೆ ತುಂಬಿದೆ, ಪ್ರಸನ್ನತೆ ತುಂಬಿದೆ ಅಂತ. ಏನಿಲ್ಲ. ಅದು ಏನಾಗ್ತದೆ, ನಮ್ಮ ಭಾವನಾತ್ಮಕ ಸಂಗತಿಗಳು, ನಾವು ಇಮೋಷನಲ್ ಅಂತ ಹೇಳ್ತೇವೆ. ಇಮೋಷನಲ್ ಅಂತ ಹೇಳ್ತೇವೆ. ನಮಗೆ ಹಾಡು ಕೇಳುವಾಗ ನೋಡಿ, ಸಿನಿಮಾದ ಹಾಡು ಕೇಳುವಾಗ ಕೆಲವು ಸಂಗತಿಗಳನ್ನು ಇಟ್ಟುಕೊಂಡು ನಾವು ಭಾವನಾತ್ಮಕ ಉದ್ರೇಕವಾಗ್ತೇವೆ. ಅದೇ ರೀತಿಯಾಗಿ ನಾವು ಭಾಳ ಎಚ್ಚರಿಕೆ ಇರಬೇಕು. ಈ ಆರಾಧನೆಗಳು ನಮ್ಮನ್ನು ಭಾವನಾತ್ಮಕ ಉದ್ರೇಕಪಡಿಸ್ತವೋ ಮಾತ್ರವೋ ಅಥವಾ ನಮಗೆ ನಿಜವಾದ ಆತ್ಮದಿಂದಲೂ ಆರಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ನೋಡಬೇಕು. ನೋಡಿ, ಈಗ ಕೆಲವು ಸಭೆಗಳು ಇವತ್ತು ಎಲ್ಲಿ ಒಳ್ಳೆಯ ಮ್ಯೂಸಿಕ್ ಹಾಡುವುದೆಲ್ಲ ಇದೆ, ಅಲ್ಲಿ ಜನ ಸೇರ್ತಾರೆ.
ಯಾಕೆಂದರೆ ಅವರಿಗೆ ಭಾವನಾತ್ಮಕ ಒಂದು ಉದ್ರೇಕ ಬಂದು ಬಿಡ್ತದೆ. ಅವರು ಏನು ಇಚ್ಛಿಸ್ತಾರೆ ಅದು ಅಭಿಷಿಕ್ತತೆ ಅಂತ ಹೇಳಿ. ಇದನ್ನು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಒಂದು ಸಭೆಯಲ್ಲಿ ಬಹಳ ಮುಖ್ಯವಾದ ಅಂಶ ಏನಂದರೆ ದೇವರ ವಾಕ್ಯದ ಬೋಧನೆ. ಒಬ್ಬ ಸಭಾಪಾಲಕನು ಬೋಧನೆ ಮಾಡದಿದ್ದರೆ ಅವನು ಸಭಾಪಾಲಕನಾಗಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಅಗತ್ಯ. ಮತ್ತು ಯಾವ ರೀತಿಯಾಗಿ ಅವರು ಮಾದರಿ ಆಗಬೇಕು, ಎಲ್ಲ ಸಂಗತಿಗಳು ಸ್ಪಷ್ಟವಾಗಿ ಬರೆಯಲ್ಪಟ್ಟಿವೆ. ನೋಡಿ, ಸಭಾಪಾಲಕನ ಕೆಲಸ ಏನು? ಮಂದಿಯನ್ನು ಕಾಯುವುದು. ಅವರು ನಾಶನದ ದಾರಿಯಿಂದ ಅವರನ್ನು ತಪ್ಪಿಸಿ ಜೀವ ಮಾರ್ಗದಲ್ಲಿ ನಡೆಸುವುದು. ಅದಕ್ಕೆ ಏನು? ದೇವರ ವಾಕ್ಯ. ಕೀರ್ತನೆ 119 ಹೇಳ್ತದೆ, ನನ್ನ ವಾಕ್ಯಗಳು ಏನು? ನಿಮ್ಮ ದಾರಿಗೆ ಬೆಳಕು, ನಿಮ್ಮ ಕಾಲಿಗೆ ದೀಪವು, ನಿಮ್ಮ ದಾರಿಗೆ ಬೆಳಕು ಆಗಿದೆ ಅಂತ. ಅದರಿಂದ ವಾಕ್ಯವನ್ನು ಬೋಧಿಸುವುದು ಒಂದು ಸಭೆಯಲ್ಲಿ ಬಹಳ ಮುಖ್ಯವಾದ ಒಂದು ಅಂಶ ಆಗಿದೆ. ಇವತ್ತು ನಾವು ಇಷ್ಟರಲ್ಲಿ ನೋಡೋಣ. ಮುಂದಿನ ವಿಷಯಗಳನ್ನು ಮುಂದಿನ ವಾರದಲ್ಲಿ ನೋಡೋಣ. ಇಲ್ಲಿ ಇವತ್ತು ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕಾದ ಸಂಗತಿ ಏನೆಂದರೆ, ಸಭಾಪಾಲಕರು ಇನ್ನೂ ಅನೇಕ ಸಂಗತಿಗಳಿವೆ. ಪ್ರತಿಯೊಂದು ಯೇಸು ಕೂಡ 4 ಬಾರಿ ಸುಳ್ಳು ಬೋಧಕರ ವಿಷಯದಲ್ಲಿ ಎಚ್ಚರಿಸಿದ್ದಾನೆ. ಯೇಸು ಏನು ಹೇಳ್ತಾನೆ? ಅವರು ಕುರಿ ವೇಷ ಹಾಕಿಕೊಂಡ ತೋಳಗಳಂತ ಪ್ರಸ್ತಾಪಿಸಿದ್ದಾನೆ. ಆದ್ದರಿಂದ ನಾವು ಬಹಳ ಎಚ್ಚರಿಕೆಯಾಗಿದ್ದಿರಬೇಕು. ಒಬ್ಬ ಸಭಾಪಾಲಕನು ಅವನು ಸಭೆಗೆ ಮಾದರಿ ಆಗಬೇಕು. ಅವನು ಬೋಧಕನಾಗಿರಬೇಕು ಮತ್ತು ಬಲಾತ್ಕಾರದಿಂದಲ್ಲ, ಪ್ರೀತಿಯಿಂದ ಜನರನ್ನು ನೀತಿ ಮಾರ್ಗದಲ್ಲಿ ನಡೆಸುವವನಾಗಬೇಕು, ಮಂದೆಯನ್ನು ಕಾಯುವವನಾಗಬೇಕು ಅಂತ ಹೇಳಿದೆ. ಅಷ್ಟು ಮಾತ್ರ ಅಲ್ಲ, ದ್ರವ್ಯಾಶ ಉಳ್ಳವನಾಗಿರಬಾರದು, ಹಣದ ಆಸೆಗೆ ಸೇವೆ ಮಾಡಿದವನಾಗಿರಬಾರದು, ಪವಿತ್ರಾತ್ಮದಿಂದ ಕರೆಯಲ್ಪಟ್ಟನು, ಪವಿತ್ರಾತ್ಮದಿಂದ ನಡೆಸಲ್ಪಟ್ಟವನಾಗಬೇಕು. ಈ ಎಲ್ಲ ಸಂಗತಿಗಳು ಬಹಳ ಅಗತ್ಯವಾಗಿ ದೇವರ ವಾಕ್ಯದ ಬೋಧನೆ, ವಾಕ್ಯದ ಆಧಾರದಲ್ಲಿ ಜನರನ್ನು ಎಚ್ಚರಿಸುವವನಾಗಬೇಕು. ನೋಡಿ, ಅಲ್ಲಿ ಪೌಲನು ತಿಮೋಥೆಯನಿಗೆ ಹೇಳುವಾಗ 4 ಸಂಗತಿಗಳು ಹೇಳ್ತಾರೆ. ಉಪದೇಶಕ್ಕೂ, ತಿದ್ದುಪಾಡಿಗೂ, ತಿದ್ದುಪಾಡಿಗೂ, ಎಚ್ಚರಿಸಕ್ಕೂ, ಖಂಡನೆಗೂ ವಾಕ್ಯಗಳು, ಬೋಧನೆ, ಧರ್ಮಶಾಸ್ತ್ರವು ಉಪಯೋಗ ಪಡ್ತದೆ ಅಂತ. ಆದ್ದರಿಂದ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳೋಣ. ಈ ಸಂಗತಿಗಳನ್ನು ಒಬ್ಬ ಸಭಾಪಾಲಕನ ವಿಷಯದಲ್ಲಿ ಅವನು ಯಾವ ರೀತಿಯಾಗಿರಬೇಕು ಎಂಬ ಸಂಗತಿಗಳು ಸ್ಪಷ್ಟವಾಗಿ ಇಲ್ಲಿ ಪ್ರಸ್ತಾಪಿಸಲ್ಪಟ್ಟಿವೆ. ನಾವು ದೇವರ ವಾಕ್ಯದ ಆಧಾರದಲ್ಲಿ ನೋಡೋಣ. ಆದ್ದರಿಂದ ಅಲ್ಲಿ ನೋಡಿ, ಅಲ್ಲಿ ಕೊನೆಯದಾಗಿ ಆ ಎಫೆಸದವರಿಗೆ ಬರೆಯಲ ಪತ್ರಿಕೆ, ಯಾಕೆಂದರೆ ಇಲ್ಲದಿದ್ದರೆ ನಾವು ಗಾಳಿಯಿಂದ ಬಡಿಯಲ್ಪಟ್ಟ ಕಸದ ಹಾಗೆ ಇರುವೆವು ಅಂತ ಬರೆಯಲ್ಪಟ್ಟಿದೆ. ಅದು ಮುಂದಿನ ವಾರದಲ್ಲಿ ನಾವು ನೋಡೋಣ, ಧ್ಯಾನ ಮಾಡೋಣ. ಇವತ್ತು ಈ ಸಭಾಪಾಲಕರ ವಿಷಯದಲ್ಲಿ ದೇವರ ವಾಕ್ಯದಲ್ಲಿ ಮತ್ತೆ ನೀವು ಈ ಎಲ್ಲ ವಾಕ್ಯಗಳನ್ನು ಪುನಃ ಧ್ಯಾನ ಮಾಡಿ, ಓದಿ, ಇನ್ನೂ ಹೆಚ್ಚಿನ ನೀವು ಜ್ಞಾನವನ್ನು ಹೊಂದುತ್ತೀರಿ. ಸಭಾಪಾಲಕರ ವಿಷಯದಲ್ಲಿ ಸ್ಪಷ್ಟವಾಗಿ ಪೌಲನು ಹೇಳುವ ಮಾತುಗಳನ್ನು ಕೇಳಿ, ಅದರ ಮೂಲಕ ನೀವು ಈ ಕೊನೆಯ ದಿವಸಗಳಲ್ಲಿ ಯಾವುದೇ ಕ್ರೂರ ಟೋಳಗಳಿಂದ ಆಗದೆ ದೇವರ ಮಕ್ಕಳಾಗಿ ಗಟ್ಟಿಯಾಗಿ ಪವಿತ್ರಾತ್ಮನ ಮೂಲಕ ಬೋಧನೆಯಲ್ಲಿ, ದೇವರ ವಾಕ್ಯದ ಜ್ಞಾನದಲ್ಲಿ ಬೆಳೆದು ದೇವರಿಗೆ ಮಹಿಮೆ ಉಂಟಾಗುವ ರೀತಿಯಲ್ಲಿ ನಿಮಗೆ ಜೀವಿಸಲಿಕ್ಕೆ ಸಾಧ್ಯ ಆಗ್ತದೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸುವ ದೇವರು. ಆತನಿಗೆ ಯುಗ ಯುಗಾಂತರಗಳಿಗೂ ಸ್ತುತಿ ಸ್ತೋತ್ರಗಳು ಸಲ್ಲಿಕೆ ಆಗಲಿ. ಆಮೇಲೆ